ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಕ್ರಾಫ್ಟ್ ಐಟಮ್ ಅಂದರೆ ಲಕ್ಷ್ಮೀ ಪಾದ ಅಂತ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ಎಲ್ಲರಿಗೂ ತುಂಬ ಸಂಭ್ರಮ, ಏನೇನೋ ತಯಾರಿ ನಡೆಸ್ತಾ ಇರ್ತಾರೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಲಕ್ಷ್ಮೀ ಪಾದಗಳನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಮಾಡಿರೋದನ್ನು ಕೆಲವನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಲಕ್ಷ್ಮಿ ಅಂತ ಹೇಳಿರೋದ್ರಿಂದ ನಿಮಗೆ ನಾನು ರೆಡ್ಡಲ್ಲಿ ಮಾಡಿದ್ದೀನಿ. ರೆಡ್ ವೆಲ್ವೆಟ್ ಅಂಟಿಸ್ಬಿಟ್ಟು ಮಾಡಿರೋದನ್ನು ನಿಮಗೆ ತೋರಿಸ್ತಿದ್ದೀನಿ. ನಿಮ್ಗೆ ಇದನ್ನು ಸೈಜ್ ಹೇಗೆ ತೊಗೊಳೋದಪ್ಪ ಅಂತ ಅನಿಸಿದರೆ ನೀವು ಯಾವುದಾದ್ರೂ ನಿಮ್ಮ ಮನೆಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ಥರ ಸಣ್ಣ ಮುಗುದು ಯಾರ್ದಾದ್ರೂ ಪಾದ ಅದನ್ನು ನೀವು ನಿಲ್ಲಿಸ್ಬಿಟ್ಟು ಬರ್ಕೊಂಡು ಈ ಥರ ಶೀಟಲ್ಲಿ ನೀವು ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಬೋದು. ಮತ್ತು ಕಲರು ಅಷ್ಟೇ, ನಿಮ್ಮ ಟೈಲ್ಸ್ ಕಲರು ಅದಕ್ಕೆ ಮ್ಯಾಚ್ ಆಗೋ ಥರ ನೀವು ಮಾಡ್ಕೋಬೋದು. ಇನ್ನು ಎಷ್ಟು ಪಾದ ಮಾಡಬೇಕು ಅಂತ ಏನಿಲ್ಲ, 5ಕ್ಕಿಂತ ಜಾಸ್ತಿ ಎಷ್ಟಾದರೂ ಮಾಡಿ. ಅದನ್ನು ನೀವು ಇಟ್ಟರೆ ತುಂಬ ಅಲ್ಲಲ್ಲಿಟ್ಟು ಅದಕ್ಕೊಂದು ಸ್ವಲ್ಪ ಹೂ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಒಂಥರ ವೆರೈಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಾನು ಏನೂ ಇಲ್ಲ. ನಿಮ್ಮ ಹತ್ರ ಕಲರ್ ವೆಲ್ವೆಟ್ಟೆ ಅಂತ ಇಲ್ಲ, ಏನಾದರೂ ಬೇರೆ ಥರದ್ದು ಕ್ಲಾತು, ಒಳ್ಳೆ ಶೈನಿಂಗ್ ಇರೋ ಬ್ಲೌಸ್ ಪೀಸು ಈ ಥರದ್ದಿದ್ರೂ ನೀವು ಇದಕ್ಕೆ ಉಪಯೋಗ ಮಾಡ್ಬೋದು. ಮತ್ತು ಈ ಥರದ ಲೇಸು ನೋಡಿ, ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಾನು ಸಾಧಾರಣವಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದನ್ನೇ ನಾನು ನಿಮಗೆ ತೋರಿಸೋದು. ನೋಡಿ, ಈ ಥರ ಚಮಕಿಗಳು, ಆ ಚಮಕಿನೂ ಅಷ್ಟೇ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಈ ಶೀಟ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸ್ವಲ್ಪ ದಪ್ಪ ಇರೋದನ್ನು ತೊಗೊಂಡಿದ್ದೀನಿ. ನೋಡಿ, ನಾನು ಈ ಸೈಜ್ ಪಾದ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನು ನೀವು ಡ್ರಾ ಮಾಡ್ಕೊಳ್ಳೋದು ಹೀಗೆ ನೋಡಿ, ಹೇಗೆ ಒಂದು ಪಾದ ಹೀಗೆ ಒಂದು ಪಾದ ಹೀಗೆ ಇಟ್ಕೊಂಡು ಡ್ರಾ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ ಅಂದರೆ ಆವಾಗ ಅದು ಕ್ಲಾತ್ ಇದು ಪೇಪರ್ ಇದೆಯಲ್ಲ ಅದು ಕೂಡ ನಿಮಗೆ ಉಳಿತಾಯ ಆಗುತ್ತೆ. ಮತ್ತು ಇದೇ ಶೀಟೇ ಉಪಯೋಗಿಸ್ಬೇಕು ಅಂತಲೂ ಇಲ್ಲ. ನೀವು ಏನಾದರೂ ದಪ್ಪದ ಕಾರ್ಡು, ಲಗ್ನ ಪತ್ರಿಕೆ ಕಾರ್ಡು ಈ ಥರದ್ದು ಏನಿದ್ರೂ ನೀವು ಉಪಯೋಗ ಮಾಡ್ಬೋದು. ನೋಡಿ, ಇದನ್ನು ಒಂದು ದಪ್ಪ ಕಾರ್ಡಲ್ಲಿ ನೀವು ರೆಡಿ ಮಾಡ್ಕೊಂಬಿಟ್ರೆ ಒಂದು ಪಾದನ ನೀವು ಈ ಥರ ಮಾಡ್ಕೊಳ್ಬೋದು. ನೋಡಿ, ದಪ್ಪ ಶೀಟ್ ಏನಿದ್ರೂ ನಡೆಯುತ್ತೆ. ಒಂದು ಹೀಗೆ ಕಟ್ ಮಾಡಿ, ನಾನು ಒಂದು ಹೀಗೆ ಕಟ್ ಮಾಡ್ತೀನಿ. ಅದರಿಂದ ನಿಮಗೆ ಪೇಪರ್ ಕೂಡ ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಕ್ಲೀನಾಗಿ ಹೀಗೆ ಜಾಯಿಂಟಲ್ಲೇ ಇಡಿ, ನಿಧಾನವಾಗಿ ಕಟ್ ಮಾಡಿ. ಇದನ್ನು ನೀವು ಮಾಡಿ ನಿಮ್ಮ ಫ್ರೆಂಡ್ಸು ಅವ್ರುಗಳಿಗೆ ಕೂಡ ಕೊಡ್ಬೋದು. ಲಕ್ಷ್ಮೀ ಪಾದ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಲ್ವ, ಇದು ಒಂಥರ ಚೆನ್ನಾಗಿರುತ್ತೆ. ಮತ್ತು ಇದು ಲಕ್ಷ್ಮಿಗೆ ಅಂತ ಅಲ್ಲ, ನೀವು ಬೇರೆ ಅಮ್ಮನವ್ರಿಗೂ ಇದಕ್ಕೆಲ್ಲ ಇಟ್ಕೋಬೋದು. ಮತ್ತು ಇನ್ನು ಕೃಷ್ಣಾಷ್ಟಮಿಗೆ ಎಲ್ಲ ಕೂಡ ಇದನ್ನೇ ನೀವು ಪಾದಗಳನ್ನು ಬಳಸ್ಕೊಳ್ಬೋದು. ಗೌರಿ ಹಬ್ಬದಲ್ಲಿ ನೀವು ಬೇಕಾದರೆ 16 ಪಾದ ಮಾಡಿ ನೀವು ಇದನ್ನು ಮಾಡ್ಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಹೋಗಿ ಈಗ ಮತ್ತೆ ಹೀಗೆ ಇಡ್ತೀನಿ. ಹೀಗೆ ಇಟ್ಕೊಂಡು ಮಾಡೋದ್ರಿಂದ ಒಂಚೂರು ಕೂಡ ನಿಮಗೆ ಪೇಪರ್ ವೇಸ್ಟ್ ಆಗೋಲ್ಲ. ನೋಡಿ, ನಾನು ಈ ಥರ ಅದೇ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಹೀಗೆ ಅಂಟಿಸ್ಕೊಂಡು ನಿಧಾನವಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ನಾನು ಫೆವಿಕಾಲ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇದಕ್ಕೆ ಈ ಥರ ಮೊದಲೇ ಹೀಗೆ ಇದು ಒಂಥರ ಸಣ್ಣದಾಗಿರುತ್ತಲ್ಲ ಆ ಲೇಸನ್ನು ತೊಗೊಂಡು ನೀವು ಇದನ್ನು ಬೇಕಾದರೆ ಒಂಥರ ಇದರದ್ದು ಗೋಲ್ಡ್ ಪೆನ್ನು ಎಲ್ಲ ಸಿಗುತ್ತಲ್ಲ ಅದು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಈ ಥರ ಅಂಟಿಸಿದ್ದೀನಿ. ಮತ್ತು ಈ ಲೇಸ್ ಇದೆಯಲ್ಲ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಬಾರ್ಡ್ರಿಗೆ ಈ ಲೇಸ್ ಕೊಡ್ತಾಯಿದ್ದೀನಿ. ನೋಡಿ, ಇದನ್ನು ಹೀಗೆ ಅಂಟಿಸ್ಕೊಂಡು ನಿಧಾನವಾಗಿ ಮಾಡಿದರೆ ಏನೂ ಕಷ್ಟ ಇಲ್ಲ. ಮನೇಲಿ ಮಕ್ಕಳಿದ್ರಂತೂ ಅವ್ರಿಗೂ ಒಂದು ಖುಷಿ. ನನ್ನದು ಇದಕ್ಕೆ ನಾನು ಮೊದಲೇ ಇಟ್ಕೊಂಡ್ಬಿಟ್ಟಿದ್ದೀನಲ್ವ, ಹೆಸರು ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ ಅಂತಲೇ ನಾನು ಇಟ್ಕೊಂಡಿದ್ದೀನಿ. ಆದರೆ ಆರ್ಟು ಯಾಕೆ ಅಂದರೆ ಜಾಸ್ತಿ ಅಡುಗೆಗಳಿಗೆ ಜಾಸ್ತಿ ನೋಡ್ತಾರೆ ಅಂತ ನನಗೆ ಅನಿಸ್ಬಿಟ್ಟಿದೆ. ಅದಕ್ಕೆ ನಾನು ಕ್ರಾಫ್ಟು ಸ್ವಲ್ಪ ಕಡಿಮೆನೇ ತೋರಿಸ್ತೀನಿ. ನೋಡಿ, ಏನೂ ಕಷ್ಟ ಇಲ್ಲ. ನಿಧಾನವಾಗಿ ಸ್ವಲ್ಪ ಹೀಗೆ ಅಂಟಿಸ್ಬಿಟ್ರೆ ನೀವು ಆರಾಮಾಗಿ ಇದನ್ನ ಮಾಡ್ಕೊಳ್ಬೋದು. ನೀವು ಲಕ್ಷ್ಮೀ ಎಲ್ಲಿ ಕೂಡಿಸ್ತೀರಲ್ವ ಅಲ್ಲಿ ಇದನ್ನು ಪಾದಗಳನ್ನು ಇಟ್ಬಿಟ್ಟು ನೀವು ಯಾರು ತುಳಿದೇ ಇರೋ ಹಾಗೆ ಇದಕ್ಕೊಂದು ಸ್ವಲ್ಪ ಹೂವು ಎಲ್ಲ ಹಾಕಿದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಈ ಸತಿ ಖಂಡಿತ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಎಲ್ಲ ತೋರಿಸಿದ್ದೀನಿ. ನೀವು ಹಿಂದೆ ತಿರುಗಿಸಿ ನೋಡಿದರೆ ನನ್ನ ವೀಡಿಯೋದಲ್ಲಿ ನೀವು ಅದನ್ನೆಲ್ಲ ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಆನ್ ಮಾಡಿದರೆ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ನೋಡಿ, ಹೀಗೇನು ಕಷ್ಟ ಇಲ್ಲ. ನೋಡಿ, ಎಷ್ಟು ಬೇಗ ಅಂಟ್ಕೊಂಡು ಬಿಡ್ತಾಯಿದೆ.
ಇಲ್ಲಿ ಇದ್ರ ಹತ್ರ ಮಾತ್ರ ನೀವು ಸ್ವಲ್ಪ ನಿಧಾನವಾಗಿ ಮಾಡಿ ಇದನ್ನು. ಎಷ್ಟು ಬೇಗ ಆಗುತ್ತೆ ಗೊತ್ತಾ ಇದು. ಎಲ್ಲನೂ ಒಂಥರ ಯಾವಾಗಲೂ ಒಂದು ಫ್ರೀ ಟೈಮ್ನಲ್ಲಿ ಏನೇನಕ್ಕೋ ದುಡ್ಡುಗಳು ಖರ್ಚು ಮಾಡ್ತಾ ಇರ್ತೀವಲ್ವ. ನಾವು ಹಬ್ಬ ಅಂದರೆ ನಮ್ಗೆ ಗೊತ್ತು ಎಲ್ಲ, ಅದು ಅವಾಗಂತೂ ಹೂವು ಎಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿರುತ್ತೆ. ಅವಾಗ ನೀವು ಈ ಥರದ್ದೆಲ್ಲ ಮಾಡಿದರೆ ಮತ್ತು ಒಂದು ಸಂಪ್ರದಾಯನೂ ಆಯಿತು, ಲಕ್ಷ್ಮಿಗೇನೋ ಪಾದಗಳನ್ನು ಇಡ್ತಾಯಿದ್ದೀನಿ ಅಂತಲೂ ನೀವು ಭಾವಿಸ್ಬೋದು. ನೋಡಿ, ಇದಕ್ಕೇನಿಲ್ಲ, ನಾನು ಇಲ್ಲಿ ಬೆರಳು ಥರ ತೋರ್ಸೋಕ್ಕೋಸ್ಕರ ನಾನು ಈ ಚಮಕಿಗಳನ್ನು ಅಂಟಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಒಂದು ಪಾದ ರೆಡಿ ಆಗೋಯ್ತು. ನೀವು ಆಮೇಲೆ ಇದನ್ನು ಬೆರಳುಗಳ ಥರ ಇದನ್ನು ಮಾಡಿದರೆ ನೋಡಿ, ಹೀಗೆ ಈ ಥರ ಯಾವ ಥರ ಬೇಕಾದರೂ ನೀವು ಇಡ್ಬೋದು. ನೋಡಿ, ಹೀಗೆ ಇಟ್ಕೊಂಡು ಹೋಗಿ ಇದ್ರ ಮೇಲೆ ಒಂದು ಸ್ವಲ್ಪ ಹೂವು ಈ ಥರ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಕಲರು ಗ್ರೀನು, ಬ್ಲೂ, ನಿಮ್ಮ ಟೈಲ್ಸ್ಗೆ ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ಮಾಡ್ಬೋದು. ಮತ್ತು ನೀವು ಅಲ್ಲೇ ಪಕ್ಕದಲ್ಲಿ ಗೋಡೆ ಹತ್ತಿರ ಜಾಗ ಇದೆ ಅನಿಸಿದರೆ ನೀವು ಈ ಥರ ಕೂಡ ಇದನ್ನು ಪಾದಗಳನ್ನು ನೀವು ಅಂಟಿಸ್ಬಿಟ್ಟು ಅದಕ್ಕೂ ಏನಾದರೂ ಇಲ್ಲೊಂದೊಂದು ನೀವು ಗಮ್ ಟೇಪ್ ಇರುತ್ತಲ್ಲ, ಆ ಗಮ್ ಟೇಪ್ ಅಂಟಿಸ್ಬಿಟ್ಟು ಒಂದೊಂದು ಫ್ಲವರ್ ಅಂಟಿಸಿದರೆ ಇನ್ನೂ ಒಂಥರ ಶೋ ಕೊಡುತ್ತೆ. ನೋಡಿ, ಸಿಂಪಲ್ಲಾಗಿ ನಾನು ಬರೀ ನೋಡಿ ಈ ಥರ ಶೀಟು ಮತ್ತು ಯಾವುದಾದ್ರೂ ಕ್ಲಾತು, ನಾನು ಹೇಳಿದ್ನಲ್ವ ನಿಮ್ಮ ಹತ್ರ ಒಳ್ಳೆ ಶೈನಿಂಗ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಒಂದು ಸ್ವಲ್ಪ ಲೇಸು ಮತ್ತು ಒಂದು 4 ಚಮಚಿ ಇಷ್ಟಿದ್ದು ನೀವು ಒಂದು ಸ್ವಲ್ಪ ಟೈಮನ್ನು ಬಳಸಿಬಿಟ್ರೆ ಫಸ್ಟ್ ಕ್ಲಾಸಾಗಿ ನೀವು ಈ ಥರದ ಲಕ್ಷ್ಮೀ ಪಾದಗಳನ್ನು ರೆಡಿ ಮಾಡ್ಕೋಬೋದು. ನೋಡಿ, ನಾನು ಎಷ್ಟೊಂದು ರೆಡಿ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ನಾನು ಖಂಡಿತ ಕೊಡ್ತೀನಿ ಇದನ್ನು. ನನ್ನ ಫೋನ್ ನಂಬರ್ನೂ ಇದ್ರ ಜೊತೇಲಿ ಹಾಕ್ತಾಯಿದ್ದೀನಿ. ಅದರಿಂದ ನಿಮ್ಗೇನಾದರೂ ಬೇಕಾದರೆ ನನಗೆ ತಿಳಿಸಿ, ಆವಾಗ ನಾನು ಇದನ್ನು ನಿಮಗೆ ತಲುಪಿಸ್ಬೋದು. ನೋಡಿದ್ರಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಲಕ್ಷ್ಮೀ ಪಾದ ಮಾಡೋದನ್ನು ತೋರಿಸಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಯಾಕೆಂದರೆ ನಾವು ಏನಾದರೂ ಒಂದು ತೋರಿಸಿದರೆ ನಿಮ್ಮ ಪ್ರೋತ್ಸಾಹದಿಂದನೇ ನಾವು ಮುಂದೆ ಬರೋಕ್ಕೆ ಸಾಧ್ಯ. ಈಗ ಇಲ್ಲದಿದ್ದರೆ ನಿಮ್ಮ ಪ್ರೋತ್ಸಾಹ ಇಲ್ಲದಿದ್ದರೆ ಖಂಡಿತ ನನ್ನ ಚಾನಲ್ಲು ಇಷ್ಟುವರೆಗೂ ಮುಂದುವರಿಯೋಕ್ಕೆ ಸಾಧ್ಯನೇ ಇರಲಿಲ್ಲ. ಇದೇ ವಿಡಿಯೋ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ, ಅಲ್ಲೂ ಕಾಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್, ಖಂಡಿತ ಈ ಸತಿ ನೀವು ಮನೆಯಲ್ಲಿ ಸ್ವಲ್ಪ ಸಮಯ ಸದುಪಯೋಗ ಮಾಡಿಕೊಂಡು ಈ ಪಾದಗಳನ್ನು, ಲಕ್ಷ್ಮೀ ಪಾದನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ.